ಹೀಗೆ ಪೆಟ್ರೋಲ್ ಡೀಸೆಲ್ ಕೊರತೆಯ ವದಂತಿ ಹಿನ್ನೆಲೆಯಲ್ಲಿ ಖಾಸಗಿ ಸ್ವಾಮ್ಯದ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ದರ ಹೆಚ್ಚಳ ಆಗ್ತಾ ಇದೆ. ಶೆಲ್ ಒಳ್ಳೆ ಕ್ವಾಲಿಟಿ ಪೆಟ್ರೋಲ್ ಅಥವಾ ಡೀಸೆಲ್ ಫ್ಯೂಯಲ್ ಅನ್ನುವಂಥದ್ದು ಒಂದು ಹೆಸರಿದೆ. ಹಾಗಂತ ಕಳೆದ ಒಂದು 18 ದಿನದಿಂದ ಅವರು ಬಹಳ ಪ್ರೈಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ವಿಷಯ ಅಂತಂದ್ರೆ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ ಮಟ್ಟಿಗೆ ಏರಿಕೆ ಆಗಿದೆ ಅನ್ನೋದನ್ನ ನಿಮಗೆ ಲೆಕ್ಕಾಚಾರ ಹೇಳ್ತಾ ಹೋಗ್ತೀವಿ ಕೇಳಿ. ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ, ನಾರ್ಮಲ್ ಪೆಟ್ರೋಲ್ ಮೇಲೆ 7 ರೂಪಾಯಿ ಏರಿಕೆ ಆಗಿದೆ. ಪ್ರತಿ ಲೀಟರ್ ಡೀಸೆಲ್ ಮೇಲೆ 25 ರೂಪಾಯಿ ಏರಿಕೆ ಆಗಿದೆ. ಪೆಟ್ರೋಲ್ ಅಲ್ಲಿ ನಾರ್ಮಲ್ ಪೆಟ್ರೋಲ್ ಇದೆಯಲ್ಲ, ಅದು 119 ರೂಪಾಯಿ 85 ಪೈಸಾ ಅಥವಾ 85 ಪೈಸಾ ನಾರ್ಮಲ್ ಪೆಟ್ರೋಲ್. ಇದು ಅಲ್ಲಿ ಪವರ್ ಪೆಟ್ರೋಲ್ ಬರುತ್ತಲ್ಲ, ಅದು ಬಂದ್ಬಿಟ್ಟು ಅಥವಾ ಪ್ರೀಮಿಯಂ ಪೆಟ್ರೋಲ್ 129 ರೂಪಾಯಿ 85 ಪೈಸಾ. ಡೀಸೆಲ್ ದರ ಹೇಳ್ತೀವಿ ಕೇಳಿ. ನಾರ್ಮಲ್ ಡೀಸೆಲ್ ಬಂದ್ಬಿಟ್ಟು 123 ರೂಪಾಯಿ 52 ಪೈಸಾ. ಪ್ರೀಮಿಯಂ ಡೀಸೆಲ್ ಬಂದ್ಬಿಟ್ಟು 133 ರೂಪಾಯಿ. ದಿಢೀರ್ ಪೆಟ್ರೋಲ್ ಬಂಕ್ಗೆ ಅಂದ್ರೆ ದಿಢೀರ್ ಪೆಟ್ರೋಲ್ ಬಂಕನ್ನ ಬಂದ್ ಮಾಡಿದ್ರು ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಸ್ಟಾಕ್ ಇದ್ರೂ ಕೂಡ ಇವರು ಡೀಸೆಲ್ ಅಥವಾ ಪೆಟ್ರೋಲ್ ಕೊಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರಂತೆ. ವಿದ್ಯಾರಣ್ಯಪುರಂನಲ್ಲಿರುವಂಥ ಪೆಟ್ರೋಲ್ ಬಂಕ್ ಇದು. ರಾಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಮ್, ಈಗ ಸ್ಟಾಕ್ ಇದ್ರೂ ಕೂಡ ದಿಢೀರ್ ಬಂದ್ ಮಾಡಿರುವಂಥದ್ದು ಕಾರಣ ಅಂದ್ರೆ ಈ ಬೇರೆ ಸಂದರ್ಭದಲ್ಲಿ ನಾವು ಹೆಂಗ್ ನೋಡ್ತೀವಿ ಅಂತಾರೆ, ಈ ಪೆಟ್ರೋಲ್ ಬಂಕ್ ಅವ್ರದ್ದು ಒಂದು ಕಳ್ಳಾಟ ಇರುತ್ತೆ. ನಾಳೆಯಿಂದ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ ಅಂದ್ರೆ 12 ಗಂಟೆಯಿಂದ ಅಂತ ಅಂದ್ರೆ ಹಿಂದಿನ ದಿವಸನೇ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕೊಂಡ್ಬಿಡೋದು, ಹಳೆ ಸ್ಟಾಕ್ನೆಲ್ಲ ಹೊಸ ರೇಟಿಂಗ್ ಮಾರೋಣ ಅಂತ. ಇಲ್ಲೂ ಆ ಥರದ್ದು ಏನಾದ್ರು ಲೆಕ್ಕಾಚಾರನ ಅಥವಾ ಏನಾದ್ರು ಸಮಸ್ಯೆ ಆಗಿದೆಯಾ, ಏನ್ ಕತೆ ರಾಮ್? ಮಲ್ತೇಶ್, ಖಂಡಿತವಾಗಿಯೂ ಅಂಥದ್ದೇ ಒಂದು ಆರೋಪ ಈಗ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವಂತಹ ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಕೇಳಿ ಬಂದಿರುವಂಥದ್ದು. ಯಾಕಂದರೆ ಮಧ್ಯಾಹ್ನದವರೆಗೂ ಸಹ ಇದು ಕೆಲಸವನ್ನು ನಿರ್ವಹಿಸ್ತಾ ಇತ್ತು. ಇನ್ಫ್ಯಾಕ್ಟ್ TV9 ಕ್ಯಾಮ್ರಾ ಇಲ್ಲಿ ಬರೋವರೆಗೂ ಸಹ ಇಲ್ಲಿ ಪೆಟ್ರೋಲನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಯಾಕಂದರೆ ಯುದ್ಧದ ಪರಿಣಾಮ ಈಗ ಪೆಟ್ರೋಲ್ ಬಂಕ್ಗಳು ತಟ್ಟಿದೆ. ಅದರಲ್ಲೂ ಶೆಲ್ ಏನು ಖಾಸಗಿ ಪೆಟ್ರೋಲ್ ಬಂಕ್ ಇದೆ, 7 ರೂಪಾಯಿ ಪೆಟ್ರೋಲ್ಗೆ ಜಾಸ್ತಿ ಆಗಿರುವಂಥದ್ದು ಮತ್ತು ಡೀಸೆಲ್ಗೆ ಏಕಾಏಕಿ 25 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಪೆಟ್ರೋಲ್ ಬಂಕನ್ನು ಸಂಪೂರ್ಣವಾಗಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಈಗ ಒಂದು ಗಂಟೆ ಹಿಂದೆ ಅಷ್ಟೇ ಇದನ್ನು ಸ್ಥಗಿತಗೊಳಿಸಲಾಗಿದೆ. ಅಂದರೆ ಏಕಾಏಕಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗ ಇಲ್ಲಿ ಬಂದು ಆರೋಪ ಮಾಡಿದಂಥವರ ಪ್ರಕಾರ ಮತ್ತಷ್ಟು ಇದು ಪೆಟ್ರೋಲ್ ಏನು ಶೆಲ್ ಪೆಟ್ರೋಲ್ ಇದೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಸಂಜೆ ವೇಳೆಗೆ ಈಗ ಇರುವಂತಹ ಏನು ಪೆಟ್ರೋಲ್ ಬೆಲೆ 7 ರೂಪಾಯಿ ಜಾಸ್ತಿ ಆಗಿತ್ತು, ಮತ್ತಷ್ಟು ಜಾಸ್ತಿ ಆಗುವಂಥದ್ದು, ಮತ್ತು ಡೀಸೆಲ್ ಬೆಲೆ ಸಹ 25 ರೂಪಾಯಿಂದ ಮತ್ತಷ್ಟು ಜಾಸ್ತಿ ಆಗ್ತದೆ. ಅದೇ ಕಾರಣಕ್ಕಾಗಿ ಬಂದ್ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿರುವಂತಹ ಸಿಬ್ಬಂದಿಗಳಾಗಲಿ ಅಥವಾ ಯಾರೂ ಸಹ ಸಮರ್ಪಕವಾದಂತಹ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಯಾಕಂದರೆ ತಾವು ಹೇಳದಂತೆ ಒಂದು ಅತ್ಯುತ್ತಮ ದರ್ಜೆಯ ಪೆಟ್ರೋಲ್ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಕೆಲ ವಾಹನ ಮಾಲೀಕರು ಶೆಲ್ ಪೆಟ್ರೋಲ್ ಅನ್ನು ಬಿಟ್ಟು ಬೇರೆ ಯಾವುದನ್ನು ಸಹ ತಮ್ಮ ವಾಹನಗಳಿಗೆ ತುಂಬಿಸ್ಕೊಳ್ಳೋದಿಲ್ಲ. ಸಾಕಷ್ಟು ಜನರು ಈ ರೀತಿಯಾಗಿ ಮೈಸೂರಿನಲ್ಲಿ ಶೆಲ್ ಪೆಟ್ರೋಲ್ ಮೇಲೆ ಅವಲಂಬಿತರಾಗಿರುವಂಥದ್ದು. ಅವರೆಲ್ಲ ಬಂದು ವಾಪಸ್ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗ್ರಾಹಕರಿಗೂ ಸಹ, ಮಾಧ್ಯಮಗಳಿಗೆ ಅಲ್ಲ, ಗ್ರಾಹಕರಿಗೂ ಸಹ ಶೆಲ್ನ ಸಿಬ್ಬಂದಿಯವರು ಯಾವುದೇ ರೀತಿಯಂಥ ಸಮರ್ಪಕವಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏಕಾಏಕಿ ಎರಡೂ ಕಡೆಗಳಲ್ಲೂ ಅಂದರೆ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಎರಡೂ ಕಡೆಯಲ್ಲೂ ಬ್ಯಾರಿಕೇಡ್ಗಳನ್ನು ಹಾಕಿದ್ರು, ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಮತ್ತು ಅಲ್ಲಿರುವಂಥ ಪೆಟ್ರೋಲ್ ಬಂಕ್ಗಳಲ್ಲಿ ಆ ಸ್ವಿಚ್ ಆಫ್ ಮಾಡುವಂಥದ್ದು ಕಂಪ್ಲೀಟಾಗಿ ಆಫ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಶೆಲ್ ಪೆಟ್ರೋಲರ್ಗೆ ಅವಲಂಬಿತವಾಗಿರುವಂಥ ಮೈಸೂರು ಗ್ರಾಹಕರಿಗೆ ಇದರ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಈಗಾಗಲೇ ಹೇಳಿದಂತೆ ಕೆಲವರು ತಮ್ಮ ವಾಹನಗಳಿಗೆ ಒಂದು ಅತ್ಯುತ್ತಮ ದರ್ಜೆಯ ಪೆಟ್ರೋಲ್ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಶೆಲ್ ಪೆಟ್ರೋಲ್ನ ಬಳಸ್ತಾ ಇದ್ರು. ಅವ್ರು ಯಾರಿಗೂ ಸಹ ಶೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ. ಮತ್ತು ಯಾವಾಗ ಸಿಗ್ತದೆ, ಒಂದು ವೇಳೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಸ್ಟಾಕ್ ಯಾವಾಗ ಬರುತ್ತೆ ಅಂತ ಕೇಳ್ಬೋದು. ಆದರೆ ಈ ಪೆಟ್ರೋಲ್ ಬಂಕ್ನಲ್ಲಿ ಸ್ಟಾಕ್ ಇದೆ, ಆದರೆ ಆ ಒಂದು ವ್ಯತ್ಯಾಸಗಳೇನು, ದರ ಏರಿಕೆ ವ್ಯತ್ಯಾಸಗಳಾಗ್ತದೆ, ಈ ಹಿನ್ನೆಲೆಯಲ್ಲಿ ಕೊಡ್ತಾ ಇಲ್ಲ ಅನ್ನೋದು ಆರೋಪ ಆಗಿದೆ. ಖಂಡಿತ ಅದು ನಿಜವಾಗಿದ್ರೆ ತಾವು ಹೇಳದಂತೆ ಆ ಕಳ್ಳಾಟ ಏನಿದೆ ಅದು ನಡೀತಾ ಇರುವಂಥದ್ದು. ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂಥದ್ದು ಎಲ್ಲರ ಒಂದು ಪ್ರಮುಖವಾದಂಥ ಕರ್ತವ್ಯ ಆಗಿರ್ತದೆ. ಯಾಕಂದರೆ ಗ್ರಾಹಕರಿದ್ದರೆ ಇಂತಹ ಪೆಟ್ರೋಲ್ ಬಂಕ್ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲವೂ ಸಹ ನಡೆಯುವಂಥದ್ದು. ಒಂದು ವೇಳೆ ಗ್ರಾಹಕರು ಮಾಡ್ತಾ ಇರುವಂಥ ಆರೋಪದಂತೆ ಕಳ್ಳಾಟ ಆಡ್ತಾ ಸ್ಟಾಕ್ ಇಟ್ಕೊಂಡು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಇವರು ಗ್ರಾಹಕರಿಗೆ ಮೋಸವನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟೇ ಅತ್ಯುತ್ತಮ ದರ್ಜೆಯ ಪೆಟ್ರೋಲ್ ಆದರೂ ಮುಂದಿನ ದಿನಗಳಲ್ಲಿ ಗ್ರಾಹಕರು ಯೋಚಿಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಸತ್ಯ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್.